ಇತ್ತೀಚೆಗೆ ಬೆಳವಣಿಗೆ ಕಾಂಗ್ರೆಸ್ ಸ್ವಲ್ಪ ಇಮೇಜ್ ಏನಾಗಿದೆ? ಕಾಂಗ್ರೆಸ್ ಇಮೇಜ್ ಜಾಸ್ತಿ ಆಗಿದೆ, ಕಡಿಮೆ ಪಾಕಿಸ್ತಾನದ್ದು ಯಾವನಾದ್ರು ಮಾಡಿದ್ರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನ್ ತಪ್ಪೇನಿಲ್ಲ. ಈಗ ಅವರು ನಮ್ಮ UP-ನಲ್ಲಿ ಈ ಇದಕ್ಕೆ ಇದರಲ್ಲಿ ರೈಟಿಂಗ್ ಕೇಸಸ್ ಅಲ್ಲಿ ಹೋಗ್ತಾರಲ್ಲ, ಮನೆಗಳನ್ನೆಲ್ಲ ಕೆಡಬಿಡ್ತಾರೆ, ಕಾನೂನೇ ಇಲ್ಲ ಅದಕ್ಕೆ, ಮಾಡ್ತಿಲ್ವ? ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ? ಮಾಡ್ಲಿ. ನಾವು ಅದಕ್ಕೆಲ್ಲ ನೋಡಿ, ಮೊದಲು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಶಾಂತಿ ನೆಮ್ಮದಿ ಇದ್ರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ, ಹೆಂಗೋ ಜೀವನ ಮಾಡ್ಕೊಳ್ತಾರೆ. ಶಾಂತಿ ನೆಮ್ಮದಿ ಹಾಳಾದ್ರೆ ಬರೀ ಮುಸಲ್ಮಾನರದೇ ಆಗುತ್ತೆ ಅಂತ ತಿಳ್ಕೊಬೇಡಿ, ಹಿಂದೂಗಳದ್ದು ಆಗ್ತದೆ. ಯಾರೆಲ್ಲ ದುಡಿದು ತಿನ್ಬೇಕಲ್ಲ, ದುಡಿಯೋ ವರ್ಗ ಇದೆಯಲ್ಲ, ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವ್ರಿಗೆ ಅನಾನುಕೂಲ ಆಗೋದು. ಚೆನ್ನಾಗಿರೋರ್ಗೆ ಯಾರಿಗೆ ತೊಂದರೆ ಆಗಲ್ಲ, ಮನೆಗೆ ಆರಾಮಾಗಿ ಇದ್ಬಿಡ್ತಾರೆ. ಇದ್ದು ದುಡಿದು ಪ್ರತಿ ದಿವಸ ಜೀವನ ಸಾಗಿಸ್ಬೇಕಲ್ಲ, ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವರೆಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ದುಡಿಯೋ ವರ್ಗಕ್ಕೆ ಅನಾನುಕೂಲ ಆಗ್ತದೆ, ಅದು ಆಗ್ಬಾರ್ದು. ಆಯ್ತಪ್ಪ, ಹಿಡಿದು ಹಾಕ್ಲಿ ಒಳಕ್ಕೆ. ನಮ್ಮಲ್ಲಿ ಇನ್ನೂ ಈ ಪೊಲೀಸ್ ಇದೆಯಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಗೊತ್ತಾಯ್ತಾ? ₹100 ಮಾಡೋರಲ್ಲ, ಚುನಾವಣೆ ಆಗ್ತಿದ್ದಂಗೆ 200 ಮಾಡ್ತಾರೆ ಎಕ್ಸ್ಟ್ರಾ, ಅದಕ್ಕವಾಗಿ ಕಡಿಮೆ ಮಾಡೋದು. ಇದು ನೋಡಿ, ಮೋದಿದು ತಂತ್ರ ಅಂತ ನಾನು ಹೇಳಲ್ಲ. ಅವ್ರ ಹಿಂದೆ ಇದಾರಲ್ಲ, ಈ RSS ಥಿಂಕ್ ಟ್ಯಾಂಕ್ ಇದಾವಲ್ಲ, ಅವು ಥಿಂಕ್ ಟ್ಯಾಂಕ್ನವ್ರು ಇವೆಲ್ಲ. ಇದು ಅದರಿಂದ ನಡೆಯುತ್ತೆ. ಇದನ್ನ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ನಾವು ಜನರಿಗೆ ತಪ್ಪುದಾರಿಗೆ ಎಳಿಲಿಕ್ಕೆ ಆಗೋದಿಲ್ಲ. ಏನೋ ಒಂದ್ಸರಿ ಹೇಳ್ಬೋದು, 2 ಸರಿ ಮಾಡ್ಬೋದು, 3ನೇ ಸರಿ ಸತ್ಯ ಹೇಳಿದ್ರು ನಂಬಲ್ಲ ಜನ, ಹಂಗಾಗ್ಬೋದು. ಈಗ ಆ ಥರ BJP ಅವ್ರ ಕತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.